ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ಈ ದೀಪಾವಳಿ ವೇಟ್ ಲಾಸ್ ಚಾಲೆಂಜ್ ಅಲ್ಲಿ ಲಾಸ್ಟ್ ಡೇ. ಸೊ 5 days ನಾನು ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇದು ಬಂದ್ಬಿಟ್ಟು ಮೇನ್ ಆಗಿ ಫೆಸ್ಟಿವ್ ಗ್ಲೋ ಹಾಗೆ ವೇಟ್ ಲಾಸ್, ಇಂಚ್ ಲಾಸ್ ಈ ತರದಕ್ಕೆ ನಾನು ಮೇನ್ ಆಗಿ ಈ ಚಾಲೆಂಜ್ನ ತಗೊಂಡಿದ್ದೆ. ಸೊ ಇವತ್ತು ಬಂದ್ಬಿಟ್ಟು ಫೈನಲ್ ಡೇ ಅಂಡ್ ಇವತ್ತು ಯಾವ ತರ ತಗೊಂಡಿದ್ದೀನಿ ಫುಡ್, ಅದ್ರ ಜೊತೆಗೆ ರಿಸಲ್ಟನ್ನು ಶೇರ್ ಮಾಡ್ತೀನಿ ಇದರಲ್ಲೇ. ಸೊ ಲಾಸ್ಟ್ ಟೈಮು ಹಾಗೆ ಅಲ್ಲ, ಫೈನಲ್ ಡೇಗೆ ನಾನು ರಿಸಲ್ಟ್ ಶೇರ್ ಮಾಡ್ತೀನಿ. ಬಟ್ ಫಸ್ಟು ಇವತ್ತು ಅಂದರೆ 5th ಡೇಗೆ ನಾನು ಇನ್ನೆಲ್ಲ ತಗೊತೀನಿ ಅನ್ನೋದನ್ನ ನಾನು ರೊಟೀನ್ ತೋರಿಸ್ಬಿಟ್ಟು ಆಮೇಲೆ ನಿಮಗೆ ನೆಕ್ಸ್ಟ್ ಡೇ ಅಂದರೆ ನಾನು ವೇಟ್ ಚೆಕ್ ಮಾಡ್ಕೊಳ್ಳೋದು ನಾಳೆ ಮಾರ್ನಿಂಗ್. ಸೊ ವೇಟ್ ಚೆಕ್ ಮಾಡ್ಕೊಳ್ತೀನಿ. ಸೊ ಪ್ರೆಸೆಂಟ್ ವೇಟ್ ಎಷ್ಟಿದ್ದೀನಿ ಅನ್ನೋ ಆ ಒಂದು ಕ್ಲಿಪ್ಪಿಂಗ್ಸ್ನ ನಾನು ನಿಮಗೆ ಸೊ ಈ ಡಯಟ್ ಅಂದರೆ 5th ಡೇ ಆದಮೇಲೆ ನಾನು ನಿಮಗೆ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಈಗ ನನ್ನ ಈ ಒಂದು 5th ಡೇಗೆ ಇವತ್ತು ಡಿಟಾಕ್ಸ್ ಡ್ರಿಂಕ್ ಯಾವುದನ್ನು ತಗೋಬೇಕಿತ್ತಲ್ಲ, ಬಟ್ ಸ್ಟಾರ್ಟಿಂಗ್ ಎಳ್ನೀರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಎಳ್ನೀರು ಮತ್ತು ಚಿಯಾ ಸೀಡ್ಸು 1-2 days ಆಯಿತು ನಾನು ಎಳ್ನೀರ ತಗೊಂಡಿಲ್ಲ. ಸೊ ಆ್ಯಂಡ್ ಇವತ್ತು ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇದಾದ್ಮೇಲೆ ಇನ್ನೊಂದು ಬೇರೆ ಡ್ರಿಂಕ್ ಡಿಟಾಕ್ಸ್ ಮಾಡೋದಕ್ಕೆ ಇನ್ನೊಂದು ಡ್ರಿಂಕ್ನ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಳ್ನೀರಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇವತ್ತಿನ ದಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಅಪ್ಡೇಟ್ ಕೊಡ್ತೀನಿ. ಸೊ ತುಂಬಾ ಸಲ ನಾನು ಮೆನ್ಷನ್ ಮಾಡಿದ್ದೆ, ಆದ್ರೂ ಕೇಳ್ತಾ ಇದ್ದೀರಾ ನೀವು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತೀರಾ, ಸೊ ಅದನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ಸೊ ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಟೈಪ್ ಪ್ರಾಡಕ್ಟ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಹಾಗಾಗಿನೇ ನನಗೆ ಕೊಟ್ಟಿರೋಂಥ ನಮ್ದು ಸ್ಕಿನ್ ಇಶ್ಯೂಸ್ ಏನೇನಿದ್ವಲ್ಲ, ಸೊ ನಾನು ಪಕ್ಕದಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ನನಗೆ ಸೆಕೆಂಡ್ ಡೆಲಿವರಿ ಆದಮೇಲೆ ತುಂಬಾನೇ ಫೇಸ್ ಎಲ್ಲ ಹಾಳಾಗೋಗಿತ್ತು. ಲೈಕ್ ತುಂಬ ಸನ್ ಟ್ಯಾನು ಮತ್ತು ಪಿಗ್ಮೆಂಟೇಷನ್ ಥರ ಆ್ಯಂಡ್ ಚಿಕ್ಕ ಪಿಂಪಲ್ಸ್ ಫೋರ್ಹೆಡ್ ಮೇಲೆ. ಸೊ ಈ ಥರದ್ದು ಎಲ್ಲ ಇತ್ತು. ಆ್ಯಂಡ್ ಮೇಯ್ನಾಗಿ ಫೇಸ್ ಎಲ್ಲ ತುಂಬ ಡಲ್ ಇತ್ತು. ಸೊ ನನಗೆ ಏನೇನು ಲೈಕ್ ನಾನೇನೇನು ಯೂಸ್ ಮಾಡ್ತಿದ್ದೆ ಪ್ರಾಡಕ್ಟ್ಸು ಪ್ರೆಸೆಂಟ್ ಆಗಿ, ಸೊ ಅದನ್ನೆಲ್ಲ ತಿಳಿಸಿದ್ಮೇಲೆ ಡಾಕ್ಟರ್ ಅವಾಗ ನಾನು ಬ್ರೆಸ್ಟ್ ಫೀಡು ಮಾಡ್ತಾ ಇದ್ನಲ್ಲ, ಸೊ ನನಗೆ ಸೂಟ್ ಆಗುವಂಥ ಪ್ರಾಡಕ್ಟ್ಸ್ನ ಸರ್ಟಿಫೈಡ್ ಡರ್ಮೋಟಾಲಜಿಸ್ಟ್ ಅನಲೈಸ್ ಮಾಡಿ ಪ್ರಿಸ್ಕ್ರೈಬ್ ಮಾಡಿರೋದು. ಸೊ ನಾವು ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿರ್ತೀವಲ್ಲ, ಪ್ರತಿಯೊಂದೂ ಅದರಲ್ಲೇ ಕೊಟ್ಟಿರ್ತಾರೆ. ಡೇ 1 ಇಂದ ನಮಗೆ ಎಲ್ಲಿವರೆಗೂ ಪ್ರಿಸ್ಕ್ರೈಬ್ ಮಾಡಿರೋದು. ಸೊ ನಾವು ಎಷ್ಟುವರೆಗೂ ಇದು ಪರ್ಮನೆಂಟ್ ಆಗಿ ಏನು ಯೂಸ್ ಮಾಡೋದಿಲ್ಲ, ನಮಗೆ ನಮ್ಮ ಸ್ಕಿನ್ ಇಶ್ಯೂಸ್ ಕಡಿಮೆ ಆಗೋವರೆಗೂ ಎಷ್ಟು ದಿನ ಅಂತ ಟ್ರೀಟ್ಮೆಂಟ್ ತಗೋಬೇಕು ಅಂತ ಇರುತ್ತೆ. ಸೊ ಅಲ್ಲಿವರೆಗೂ ನಾವು ಯೂಸ್ ಮಾಡಬೇಕು. ಸೊ ಅದರಲ್ಲಿ ಪ್ರತಿಯೊಂದೂ ಪ್ರಾಡಕ್ಟ್ ಈ ಏನು ನನಗೆ ಕೊಟ್ಟಿದ್ದಾರಲ್ಲ, ಸೊ ಪ್ರತಿಯೊಂದು ಪ್ರಾಡಕ್ಟಿಂದು ಎಷ್ಟೆಷ್ಟು ಕ್ವಾಂಟಿಟಿ ಯೂಸ್ ಮಾಡಬೇಕು ಆ್ಯಂಡ್ ಮಾರ್ನಿಂಗ್ ಯಾವ್ದು ಯೂಸ್ ಮಾಡಬೇಕು, ಈ ಲೈಕ್ ಈವ್ನಿಂಗ್ ನೈಟ್ ಟೈಮಲ್ಲಿ ಯಾವ್ದು ಯೂಸ್ ಮಾಡಬೇಕು ಅನ್ನೋದು ಪ್ರತಿಯೊಂದು ಡೀಟೇಲಾಗಿ ಕೊಟ್ಟಿರ್ತಾರೆ. ಸೊ ನೀವು ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿರಬೇಕು. ಸೊ ಅದರಲ್ಲಿ ಎಲ್ಲನೂ ನಿಮಗೆ ಸಿಗುತ್ತೆ. ಈ ಥರ ನಾನು ಯೂಸ್ ಮಾಡೋದು. ಸೊ ನೀವು ಏನಾದರೂ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಥವಾ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಹಾಗೆ ಪರ್ಚೇಸ್ ಮಾಡೋ ಟೈಮಲ್ಲಿ ಅಶ್ವಿನಿ 100 ಅಂತೇಳಿ ಈ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ಇನ್ಸ್ಟೆಂಟ್ ಆಗಿ 100 rupees ಆಫರ್ ಸಿಗುತ್ತೆ. ಸೊ ಯಾರಿಗೆಲ್ಲ ಸ್ಕಿನ್ ಇಶ್ಯೂಸ್ ಇದಾವೆ ಅಂದರೆ ಡೆಫಿನೆಟ್ಲಿ ಮನೇಲೆ ಕುತ್ಕೊಂಡು ನಿಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬಹುದು. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ಆ್ಯಂಡ್ ಈಗ ನಮ್ಮ ಈ ವೇಟ್ ಲಾಸ್ ಲಾಸ್ಟ್ ಡೇ ಚಾಲೆಂಜ್ನ ಕಂಟಿನ್ಯೂ ಮಾಡೋಣಂತೆ. ಆ್ಯಂಡ್ ಏನು ತಗೊಳ್ತೀನಿ ಅಂತ ಸೊ ಅವಾಗ ಹೇಳಿದ್ನಲ್ಲ, ಎಳ್ನೀರನ್ನ ತಗೊಂಡು ಇದರಲ್ಲಿ ಚಿಯಾ ಸೀಡ್ಸ್ನ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಆಸ್ ಎ ಮಾರ್ನಿಂಗ್ ಡ್ರಿಂಕ್ ಆಗಿ ತಗೊಳ್ತೀನಿ ಇವತ್ತು. ಆ್ಯಂಡ್ ಇದಾದ್ಮೇಲೆ ಇನ್ನೊಂದು ಡ್ರಿಂಕ್ ಡಿಟಾಕ್ಸ್ ಡ್ರಿಂಕ್ನ ತಗೊಳ್ತೀನಿ. ಅದು ಎಲ್ಲರೂ ನನ್ನದು ಮೋಸ್ಟ್ ಫೇವರೇಟ್ ಆ್ಯಂಡ್ ತುಂಬ ಒಳ್ಳೆ ಕಾಂಪ್ಲೆಕ್ಷನ್ ಕೊಡೋ ಆ್ಯಂಡ್ ಗ್ಲೋ ಕೊಡೋ ಅಂಥ ಡ್ರಿಂಕ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಡೇ 4 ವಿಡಿಯೋ ನಾನು ನಿನ್ನೆ ಅಪ್ಲೋಡ್ ಮಾಡಿರಲಿಲ್ಲ, ಇವತ್ತು ಮಾರ್ನಿಂಗ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನೂ ಯಾರಾದರೂ ನೋಡಿಲ್ಲ ಅಂತಂದರೆ, ನೋಡೋದು ಮಿಸ್ ಮಾಡಿದರೆ ಖಂಡಿತ ಒಂದ್ಸಲ ಚೆಕ್ ಮಾಡಿ. ಡೇ 4 ವಿಡಿಯೋ ನಾನು ಏನು ಮಾಡ್ಕೊಂಡಿದ್ದೀನಿ, ಲೈಕ್ ಏನೇನು ಫಾಲೋ ಮಾಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ತಿಳಿಸಿದಾಗೆ ನಾನು ಇವತ್ತು ಬೆಳಗ್ಗೆ ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಂಡಿಲ್ಲ, ಅದ್ರ ಬದಲಾಗಿ ಡೈರೆಕ್ಟ್ ಎಳ್ನೀರು ಜೊತೆ ಸ್ವಲ್ಪ ಚಿಯಾ ಸೀಡ್ಸ್ ನೆನೆಸಿಟ್ಟಿರೋವಂಥ ಚಿಯಾ ಸೀಡ್ಸ್ನ ಮಿಕ್ಸ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಎಳ್ನೀರು ಕಂಪಲ್ಸರಿ ತೊಗೋಬೇಕು ಅಂತ ಏನೂ ಇಲ್ಲ, ಯಾರಿಗೆ ಅವೈಲಬಲ್ ಇರುತ್ತೆ ತೊಗೊಳ್ಳಿ. ಅದನ್ನ ತೊಗೊಳೋದ್ರಿಂದ ನಮಗೆ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇರುತ್ತೆ ಆ್ಯಂಡ್ ನಮಗೆ ಫೆಸ್ಟಿವ್ ಗ್ಲೋ ಬೇಕು. ಸೊ ಆ ಒಂದು ರೀಸನಿಂದ ನಾನು ಎಳ್ನೀರನ್ನ ತೊಗೊಳ್ತಾ ಇದ್ದೀನಿ. ಸೊ ದಿನ ತೊಗೊಳೋದಕ್ಕಾಗಿರಲಿಲ್ಲ ಅಂದ್ರೂ ವಾರದಲ್ಲಿ ಒಂದು 3 ಸಲ ಆದರೂ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಎಳ್ನೀರು ತೊಗೊಂಡಾದಮೇಲೆ ಸೊ 1 hour ಹಂಗೆ ಗ್ಯಾಪ್ ಬಿಟ್ಬಿಟ್ಟು ನೆಕ್ಸ್ಟು ಒಂದು ಡಿಟಾಕ್ಸ್ ಹಾಗೆ ಒಂದು ಕಾಂಪ್ಲೆಕ್ಷನ್ಗೆ ಗ್ಲೋ ಮತ್ತು ನಮ್ಮ ಸ್ಕಿನ್ಗೆ ಗ್ಲೋ ಮತ್ತು ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡುವಂಥ ಒಂದು ಡ್ರಿಂಕ್ ABC ಜ್ಯೂಸ್. ಆಲ್ರೆಡಿ ನೀವು ಕೇಳಿರ್ತೀರ. ಸೊ ಬಟ್ ABC ಒಳಗೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ನ ಯೂಸ್ ಮಾಡ್ತೀವಲ್ಲ, ಇಲ್ಲಿ ಆ್ಯಪಲ್ ಬದಲಾಗಿ A for ಅಲೋವೆರಾನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಶ್ ಅಲೋವೆರಾ ಇರುತ್ತಲ್ಲ, ಅದರದ್ದು ಪಲ್ಪ್ ತೊಗೊಂಡ್ಬಿಟ್ಟು ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಅಲೋವೆರಾನ ಯೂಸ್ ಮಾಡ್ಕೊಂಡಿದ್ದೀನಿ. ಯಾರಿಗೆ ಅವೈಲೇಬಲ್ ಇರುತ್ತೆ, ಈಸಿಯಾಗಿ ಸಿಗುತ್ತೆ ಅಂದರೆ ಇದನ್ನ ಯೂಸ್ ಮಾಡಿ. ಇಲ್ಲ ಅಂತಂದರೆ ಅಲೋವೆರಾ ಜ್ಯೂಸೂ ಸಿಗುತ್ತೆ ನೋಡಿ ನಮಗೆ ಪತಾಂಜಲಿ. ಸೊ ಆ ಥರದ್ದೆಲ್ಲ ಅದನ್ನು ನಾವು ಇದರಲ್ಲಿ ಮಿಕ್ಸ್ ಮಾಡ್ಕೋಬೋದು.
ಇಲ್ಲ ನಮಗೆ ಅಲೋವೆರಾ ಅವೈಲಬಲ್ ಇಲ್ಲ ಅಂತಂದರೆ ನಾರ್ಮಲಾಗಿ ನೀವು ಅಲೋವೆರಾ ಬದಲಾಗಿ ಆ್ಯಪಲ್ನ ಯೂಸ್ ಮಾಡ್ಕೊಳ್ಳಿ. ಒಂದು 2 ಪೀಸಸ್ ಅಷ್ಟು ಆ್ಯಪಲು. ಸೊ ಇವು 3 ಹಾಕಿಬಿಟ್ಟು ಒಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ತೀರಾ ಏನು ಫಿಲ್ಟರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸ್ವಲ್ಪ ಒಂದು ಅಂದರೆ ತೀರಾ ಹಾಗೆ ಕುಡಿಯೋದಕ್ಕೂ ಆಗುತ್ತೆ ಅಂತಂದರೆ ನೀವು ಕುಡಿಬೋದು ಆರಾಮಾಗಿ. ನಮಗೆ ಫೈಬರೂ ಸಿಗುತ್ತೆ. ನಮಗೆ ಫಿಲ್ಟರ್ ಮಾಡಲಾರ್ದೆ ಕುಡಿಯೋದಕ್ಕಾಗೋದಿಲ್ಲ ಅಂದವರು ಫಿಲ್ಟರ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಪಲ್ಪ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಇದರಲ್ಲಿ ಲೆಮನ್ ಜ್ಯೂಸ್ ಬೇಕಿದ್ರೂ ಹಾಕ್ಕೊಂಡು ಕುಡಿಬೋದು. ಸೊ ಇದು ಸೆಕೆಂಡ್ ನಾನು ಡಿಟಾಕ್ಸ್ ಜ್ಯೂಸಾಗಿ ತೊಗೊಂಡಿದ್ದೀನಿ. ತುಂಬ ಒಳ್ಳೆ ಗ್ಲೋ ಕೊಡುತ್ತೆ ಆ್ಯಂಡ್ ನಮಗೆ ಬ್ಲಡ್ ಇಂಪ್ರೂವ್ ಆಗೋದಕ್ಕೆ ಹಾಗೆ ಫೇಸಲ್ಲಿ ಗ್ಲೋ ಕೊಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಡಿಟಾಕ್ಸ್ ಜ್ಯೂಸು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಫಸ್ಟ್ ಮೀಲ್ಗೆ ಏನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಂತಂದರೆ ಇಲ್ಲಿ ಕಡಲೆಕಾಳು ಸಿಗುತ್ತೆ ನೋಡಿರಿ, ಹುರಿಗಡಲೆ ಅಂತ ಹೇಳ್ತೀವಲ್ಲ, ಚೆನ್ನ. ಇದನ್ನು ರೋಸ್ಟೆಡ್ ಚೆನ್ನ ಅಂತಲೂ ಕರಿತೀವಿ. ಆರಾಮಾಗಿ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಶಾಪ್ಸಲ್ಲಿ. ಸೊ ಅದನ್ನು ತೊಗೊಂಡು ಬಂದು ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ ಸತ್ತು ಪೌಡರ್ನ ಮಾಡ್ಕೊಂಡಿದ್ದೀನಿ. ನಿಮಗೆ ರೆಡಿಮೇಡ್ ಸತ್ತು ಪೌಡರೂ ಸಿಗುತ್ತೆ ಆನ್ಲೈನಲ್ಲಿ ಬೇಕಿದ್ದರೆ. ಆರಾಮಾಗಿ ಅಮೆಝಾನಲ್ಲೆಲ್ಲ ಸಿಗುತ್ತೆ. ಲಿಂಕ್ ಏನಾದರೂ ಬೇಕಿದ್ರೆ ಕೊಡ್ತೀನಿ ನೋಡಿ, ಚೆಕ್ ಮಾಡ್ಕೊಳ್ಳಿ. ಸೊ ಈ ಒಂದು ಸತ್ತು ಪೌಡರ್ನ ನಾನು ಮನೆಯಲ್ಲೇ ಹುರಿಗಡಲೆನ ಕಡಲೆ ಹಿಟ್ಟು ಬೇರೆ, ಈ ಸತ್ತು ಪೌಡರ್ ಅಂದರೆ ಈ ಹುರಿಗಡಲೆನ ಮಿಕ್ಸಿ ಮಾಡಿಬಿಟ್ಟು ಇದು ಬೇರೆ ಆಗಿರುತ್ತೆ, ಕಡಲೆ ಹಿಟ್ಟು ಬೇರೆ ಆಗಿರುತ್ತೆ. ಎರಡಕ್ಕೂ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದರಿಂದ ನಾನು ಪರಾಟ ಮಾಡೋಣ ಅಂತ. ತುಂಬ ಹೈ ಪ್ರೋಟೀನ್, ವೆಯ್ಟ್ ಲಾಸ್ ಫ್ರೆಂಡ್ಲಿ, ಹಾಗೆ ತುಂಬ ಫಿಲ್ಲಿಂಗ್ ಇರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಆ ಒಂದು ರೆಸಿಪಿನ ನಿಮಗೆ ತೋರಿಸೋಣ ಅಂತ ನಾನು ಮಾಡ್ಕೊಂಡಿದ್ದೀನಿ. ಸೊ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಅದನ್ನು ಹುರಿಗಡಲೆನ ನಾನು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಪೌಡರ್ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟು ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ನಾವು ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ ಅದೇ ಥರ ಇಲ್ಲಿ ಚಪಾತಿ ಹಿಟ್ಟಿಗೆ ನಾನು ಪಾಲಕ್ ಪ್ಯೂರಿನ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು. ಈಗ ಒಂದು ಈ ಏನು ಎಲೆಕ್ಟ್ರಿಕಲ್ ಚಾಪರ್ಗೆ ಇದೂ ನಂಗೆ ತುಂಬ ಇಷ್ಟ. ಕಿಚನಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಗೊತ್ತಾ. ಸೊ ಈ ಥರ ಚಿಕ್ಕದಾಗಿ ನಾವು ಕಟ್ ಮಾಡ್ಕೋಬೇಕು ಅಂದಾಗ ಜಸ್ಟ್ ಏನೂ ಇಲ್ಲ, ನಾವು ಇದನ್ನು ಒಂದು ಸಲ ಚಾರ್ಜಿಂಗ್ ಮಾಡಿಟ್ಕೊಂಡ್ರೆ ಆರಾಮಾಗಿ ಒಂದು 3 ತಿಂಗಳು 6 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಈ ಮಿನಿ ಚಾಪರು. ನನ್ನ ಮೋಸ್ಟ್ ಫೇವ್ರೇಟ್ ಕಿಚನಲ್ಲಿ ಯಾವುದು ಅಂತಂದರೆ ಇದೇ ಅಂತ ಹೇಳ್ತೀನಿ. ಸೊ ಇದರಲ್ಲಿ ನಾನು ಚಾಪರಲ್ಲಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಇವು 3 ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಪೌಡರ್ ಮಾಡಿಟ್ಕೊಂಡಿರುವಂಥ ರೋಸ್ಟೆಡ್ ಚೆನ್ನ ಪೌಡರ್ ಅಥವಾ ಸತ್ತು ಪೌಡರ್ನ ಒಂದು ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಕಟ್ ಮಾಡ್ಕೊಂಡಿರುವಂಥದ್ದು ಎಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅರಿಶಿನೂ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಲೆಮನ್ ಜ್ಯೂಸೂ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಅದು ಏನು ನಾನು ನಿಮಗೆ ತೋರಿಸ್ತೀನಿ ಕನ್ಸಿಸ್ಟೆನ್ಸಿ ಯಾವ ಥರ ಬರಬೇಕು. ಸ್ಟಫಿಂಗಿಗೆ ರೆಡಿ ಆಗಿರಬೇಕು. ತೀರಾ ಉದುರು ಇದ್ದರೆ ನಮಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಈ ಥರ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿರೋದನ್ನ ನಾವು ಮಾಮೂಲು ಪರಾಟಗಳನ್ನೆಲ್ಲ ಯಾವ ರೀತಿಯಾಗಿ ಮಾಡ್ತೀವಲ್ಲ ಅದೇ ಥರ ಎರಡೂ ಕಡೆ ಚೆನ್ನಾಗಿ ಹಿಟ್ಟಾಕಿ ಲಟ್ಟಿಸ್ಕೊಂಡು ಬಿಡಬೇಕು. ಸೊ ಈ ಥರ ಮಾಡ್ಕೊಂಡಿರೋಂಥ ಪರಾಟಗಳು ಬಿಸಿಯಾಗಿ ತಿಂದರೆ ಬೇರೆ ಏನೂ ಬೇಕಾಗಿಲ್ಲ ಸೈಡಾಗಿ. ಇದಕ್ಕೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ. ಇದನ್ನು ಸ್ವಲ್ಪ ದಪ್ಪ, ತೀರಾ ತೆಳುವಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ದಪ್ಪ ಇದ್ದರೆ ನಮಗೆ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ಈ ಥರ ಮಾಡ್ಕೊಂಡಿರುವಂಥ ನಮಗೆ ಹೈ ಪ್ರೋಟೀನ್ ಏನು ಚೆನ್ನ ಸತ್ತು ಪರಾಟ ಅಂತ ಹೇಳ್ತೀವಿ, ಪಾಲಕ್ ಸತ್ತು ಪರಾಟ ನಾನು ಮಾಡಿರೋದು. ಇಂಥದ್ದನ್ನ ನಾನು 2 ತೊಗೊಂಡಿದ್ದೀನಿ. ಆರಾಮಾಗಿ ಫಿಲ್ಲಿಂಗ್ ಆಗುತ್ತೆ. ನನಗೆ 1.5 ತಿನ್ನೋಷ್ಟರಲ್ಲೇ ಹೊಟ್ಟೆ ಫುಲ್ ಆಗಿತ್ತು. ಇದ್ರ ಜೊತೆ ಸ್ವಲ್ಪ ಬೇಕಿದ್ದರೆ ಮೊಸರು ಜೊತೆನೂ ತಿನ್ಬೋದು, ಅಥವಾ ನಿಮಗೆ ಯಾವುದ್ರ ಜೊತೆ ತಿನ್ನಬೇಕು ಅಂತ ಅನಿಸುತ್ತಲ್ಲ ಆ ಥರ ನೀವು ಸೈಡ್ ಡಿಶ್ನ ಚೂಸ್ ಮಾಡಿಕೊಂಡು ತೊಗೋಬೋದು. ಆ್ಯಸ್ ಎ ಫಸ್ಟ್ ಮೀಲಾಗಿ ನಾನು ತೊಗೊಂಡಿರೋದು ಮಧ್ಯಾಹ್ನ 12:30 ಈ ಟೈಮಲ್ಲಿ ನಾನು ಫಸ್ಟ್ ಮೀಲ್ನ ತೊಗೊಂಡಿದ್ದೀನಿ. ಸೊ ಇದಾದಮೇಲಂತೂ ನನಗೆ ಹೊಟ್ಟೆ ಫುಲ್ ಆದಂಗೆ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ಡಿನ್ನರ್ನ ಅಂದರೆ ನಂದು ಸೆಕೆಂಡ್ ಮೀಲು ಲೈಟಾಗಿ ಇಟ್ಕೋಬೇಕು ಅಂತ ಅಂದ್ಕೊಂಡ್ಬಿಟ್ಟೆ. ಸೊ ಈವ್ನಿಂಗ್ ಟೈಮಲ್ಲಿ ಕಂಪಲ್ಸರಿಯಾಗಿ ಗ್ರೀನ್ ಟೀನ ತೊಗೋಬೇಕು. ಈ ಒಂದು ಚಾಲೆಂಜಲ್ಲಿ ಗ್ರೀನ್ ಟೀಯಲ್ಲಿ ನಮಗೆ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸೊ ಅದರಿಂದ ನಮಗೆ ವೆಯ್ಟ್ ಲಾಸ್ ಪ್ರಾಸೆಸ್ಗೆ ಹಾಗೆ ನಮಗೆ ಫೇಸ್ ಗ್ಲೋ ಕೊಡೋದಕ್ಕೆ, ಇಂಚ್ ಲಾಸ್ಗೆ ಎಲ್ಲ ತುಂಬ ಒಳ್ಳೆಯದು. ಈವ್ನಿಂಗ್ ಟೈಮಲ್ಲಿ ತೊಗೊಂಡ್ರೆ ಬೆಸ್ಟು. ಗ್ರೀನ್ ಟೀನ ಯಾವಾಗಲೂ ಖಾಲಿ ಹೊಟ್ಟೆಯಲ್ಲಿ ತೊಗೊಳಕ್ಕೆ ಹೋಗಬೇಡಿ. ಸೊ ಏನಾದರೂ ತೊಗೊಂಡು ಲೈಕ್ ಬ್ರೇಕ್ಫಾಸ್ಟ್ ಆದಮೇಲೆ ಆಗಿರ್ಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ನೀವು ಗ್ರೀನ್ ಟೀನ ತೊಗೊಳ್ಳೋದು ತುಂಬ ಒಳ್ಳೆಯದು. ಸೊ 1 ಕಪ್ಪಷ್ಟು ಗ್ರೀನ್ ಟೀನ ತೊಗೊಂಡಿದ್ದೀನಿ. ಗ್ರೀನ್ ಟೀನು ತುಂಬ ಜನ ಕೇಳ್ತಿದ್ರಿ ನೀವು ಯೂಸ್ ಮಾಡೋವಂಥ ಗ್ರೀನ್ ಟೀ ಯಾವುದು ಅಂತ. ಟೆಟ್ಲಿ ಲಾಂಗ್ ಲೀವ್ಸ್ ಅಂತ ಸಿಗುತ್ತೆ, ಅದರದ್ದು ಲಿಂಕೂ ನಾನು ಬೇಕಿದ್ರೆ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಈ ಒಂದು ಗ್ರೀನ್ ಟೀ ಲೀವ್ಸ್ ಇರೋವಂಥ ಗ್ರೀನ್ ಟೀನ ಯೂಸ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ. ನಮಗೆ ಡಿಪ್ ಎಲ್ಲ ಮಾಡ್ತೀವಿ ನೋಡಿ, ಟೀ ಬ್ಯಾಗ್ಸ್ ಎಲ್ಲ ಬರುತ್ತೆ, ಗ್ರೀನ್ ಟೀ ಬ್ಯಾಗ್ಸ್, ಅದಕ್ಕಿಂತ ಇದು ಲಾಂಗ್ ಲೀವ್ಸ್ ಇರೋವಂಥದ್ದು ಒಳ್ಳೆಯದು.
ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ಗೂ ನಾನು ಏನೂ ತೊಗೊಳ್ಳಿಲ್ಲ, ಜಸ್ಟ್ 1 ಕಪ್ ಗ್ರೀನ್ ಟೀನ ತೊಗೊಂಡಿದ್ದೀನಿ. ಆ್ಯಂಡ್ ಲಡ್ಡುಗೆ ನೋಡಿ ಇಲ್ಲಿ ಪಾಲಕ್ ಪರಾಟ, ಅದೇ ನಾನು ಮಧ್ಯಾಹ್ನ ಮಾಡಿದ್ನಲ್ಲ ಅವನಿಗೆ ಬಿಸಿ ಬಿಸಿಯಾಗಿ ಈವ್ನಿಂಗ್ ಮಾಡಿಕೊಟ್ಟಿದ್ದೆ. ತುಂಬ ಇಷ್ಟಪಟ್ಟು ತಿಂದ ಅವನು ಅಷ್ಟೇ. ಆ್ಯಂಡ್ ಸೆಕೆಂಡ್ ಮೀಲ್ಗೆ ನಾನು ತುಂಬ ಲೈಟಾಗಿ ಇಟ್ಕೋಬೇಕು ಅಂತಂದ್ಬಿಟ್ಟು ನಾನು ಮಧ್ಯಾಹ್ನ ಹೆವಿಯಾಗಿ ತೊಗೊಂಡಿದ್ದಲ್ಲ, ನಾನು ಅಂದ್ಕೊಂಡೆ ಒಂದೇ ತೊಗೊಂಡಿದ್ರೆ ಸರಿ ಹೋಗ್ತಿತ್ತೇನೋ ಅಂತ. ಸೊ ಆಲ್ಮೋಸ್ಟ್ 2 ತೊಗೊಂಡಿದ್ದಲ್ಲ. ಸೊ ಸೆಕೆಂಡ್ ಮೀಲ್ಗೆ ಜಸ್ಟ್ ಒಂದು ಬೌಲಷ್ಟು ಫ್ರೂಟ್ನ ತೊಗೊಂಡಿದ್ದೀನಿ. ಇವತ್ತು ಹೇಗೋ ಫ್ರೂಟ್ನ ಏನೂ ತೊಗೊಂಡಿಲ್ಲಲ್ಲ, ಸೊ ಫ್ರೂಟ್ನ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು 1 ಕಪ್ಪಷ್ಟು ಕಲ್ಲಂಗಡಿ ತೊಗೊಂಡಿದ್ದೀನಿ. ಇದಾಗಿತ್ತು ನನ್ನ 5th ಡೇ ಅಂದರೆ ಫೈನಲ್ ಡೇದು ಫುಡ್ ರೊಟೀನು. ಆ್ಯಂಡ್ ಈಗ ಒಂದು ಫೇಸ್ ಪ್ಯಾಕ್ನ ತೋರಿಸ್ತೀನಿ. ಈ ಒಂದು ಪಲ್ಪ್ ಏನಿತ್ತಲ್ಲ, ಮಾರ್ನಿಂಗ್ ಟೈಮಲ್ಲಿ ನಾನು ಜ್ಯೂಸ್ ಮಾಡ್ಕೊಂಡಿದ್ನಲ್ಲ, ABC, ಅಲೋವೆರಾ, ಕ್ಯಾರೆಟ್ ಮತ್ತು ಬೀಟ್ರೂಟ್ ಹಾಕಿಬಿಟ್ಟು ಆ ಪಲ್ಪ್ನ ಹಾಗೆ ತೆಗೆದಿಟ್ಟಿದ್ದೆ ನಾನು ಫ್ರಿಜ್ಜಲ್ಲಿ. ಸೊ ಅದನ್ನು ಈಗ ಜಸ್ಟ್ ಜ್ಯೂಸ್ನ ತೆಗೆದುಬಿಟ್ಟು ಅದರಿಂದ ಕಡಲೆ ಹಿಟ್ಟು 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟಿಗೆ ಈ ಜ್ಯೂಸ್ನ ಮಿಕ್ಸ್ ಮಾಡಿಕೊಂಡು ಅದನ್ನು ನಾನು ಆ್ಯಸ್ ಎ ಫೇಸ್ ಪ್ಯಾಕಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಯಾರಿಗೆ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಇರುತ್ತೆ ಆ್ಯಂಡ್ ಗ್ಲೋ ಇರೋದಿಲ್ಲಲ್ಲ, ಈ ಒಂದು ಫೇಸ್ ಪ್ಯಾಕ್ನ ಟ್ರೈ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ. ಸೊ ನಾನು ಸ್ಕ್ರಬ್ ಮಾಡ್ಕೊತಾ ಈ ಒಂದು ಫೇಸ್ ಪ್ಯಾಕ್ನ ಹಾಕ್ಕೊಂಡು 20 ಮಿನಿಟ್ಸ್, ಯಾವುದೇ ಫೇಸ್ ಪ್ಯಾಕ್ ಹಾಕ್ಕೊಂಡ್ರು ನೀವು ಮಿನಿಮಮ್ ಟು ಮ್ಯಾಕ್ಸಿಮಮ್ 20 ಮಿನಿಟ್ಸ್ ಬಿಟ್ಟರೆ ಸಾಕು. 20 ಮಿನಿಟ್ಸ್ ಬಿಟ್ಟು ನೀವು ಮುಖ ತೊಳ್ಕೊಂಡ್ಬಿಟ್ರೆ ಮುಗೀತು. ಹಾಯ್, ಸೊ ಚಾಲೆಂಜ್ ಮುಗೀತು. 5 ಡೇಸ್ ಚಾಲೆಂಜ್ ತೊಗೊಂಡಿದ್ನಲ್ಲ, ಫೆಸ್ಟಿವ್ ಗ್ಲೋ ಮತ್ತು ವೆಯ್ಟ್ ಲಾಸ್ ಚಾಲೆಂಜು. ಆ್ಯಂಡ್ ಲಿಟ್ರಲಿ ನನಗೆ ಆ್ಯಕ್ಚುಲಿ ವೆಯ್ಟ್ ಅನ್ನೋದು ಸ್ಟ್ರಕ್ ಆಗಿತ್ತು. ಅಂದರೆ ಮೊದಲಿನ ಥರ ಫಾಸ್ಟಾಗಿ ವೆಯ್ಟ್ ಕಡಿಮೆ ಆಗ್ತಾ ಇರಲಿಲ್ಲ. ಅಂದರೆ ಅವಾಗ ನಾನು ಜಸ್ಟ್ 1 ವೀಕ್ 10 ಡೇಸ್ ಮಾಡಿದ್ರೂ ಸ್ಟ್ರಿಕ್ಟಾಗಿ ಸೊ ಆರಾಮಾಗಿ ನಾನು ವೆಯ್ಟ್ ಕಡಿಮೆ ಮಾಡ್ಕೊಂಡ್ಬಿಡ್ತಿದ್ದೆ. ಬಟ್ ಈಗ ಅದು ಸ್ವಲ್ಪ ಸ್ವಲ್ಪ ಅನ್ನೋದಕ್ಕಿಂತ ಜಾಸ್ತಿನೇ ಕಷ್ಟ ಆಗ್ತಾ ಇದೆ ವೆಯ್ಟ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಬಟ್ ಪರವಾಗಿಲ್ಲ, ಈ ಒಂದು ಚಾಲೆಂಜಿಂದ ನನಗೆ ನೀವೇ ನೋಡ್ತಿರ್ಬೋದು ತುಂಬ ಒಳ್ಳೆ ಗ್ಲೋನೂ ಸಿಕ್ಕಿದೆ, ಫೆಸ್ಟಿವಲ್ ಗ್ಲೋ. ಅದ್ರ ಜೊತೆಗೆ ತುಂಬ ಹೆಲ್ದಿ ಥರ ಫೀಲ್ ಆಗ್ತಿದ್ದೀವಿ, ಲೈಟ್ ಥರ ಫೀಲ್ ಆಗ್ತಾ ಇದ್ದೀನಿ. ಸೊ ಎಷ್ಟು ವೆಯ್ಟ್ ಕಡಿಮೆ ಆಗಿದೆ ಈ ಒಂದು ಚಾಲೆಂಜಿಂದ ಅಂತೇಳಿ ನಾನು ಪ್ರೆಸೆಂಟ್ ವೆಯ್ಟ್ ಇವತ್ತು ಚೆಕ್ ಮಾಡಿ ತೋರಿಸಿದ್ದೀನಿ. ಸೊ ಅದನ್ನ ಹೋಗಿ ನೋಡ್ಕೊಂಡು ಬನ್ನಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಈ ಚಾಲೆಂಜ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಡೇ 1ಗೆ ನಾನು ತೋರಿಸಿದ್ದೆ. ನನ್ನ ವೆಯ್ಟ್ ಇದ್ದಿದ್ದು 60.9 kgs. ಸೊ ಇವಾಗ ನಾನಿರೋದು 58.7 kgs. ಈ ಚಾಲೆಂಜಿಂದ ನನಗೆ ವೆಯ್ಟ್ ಕಡಿಮೆ ಆಗಿರೋದು 2.2 kgs ಕಡಿಮೆ ಆಗಿದ್ದೀನಿ. ಬಟ್ ಒಳ್ಳೆ ರಿಸಲ್ಟೇ. ಮೊದಲ ಥರ ಇದ್ದಿದ್ರೆ ಏನಾಗ್ತಿತ್ತು ಅಂತಂದರೆ ಆರಾಮಾಗಿ ನಾನು 3 kgs ಮೇಲೇ ಕಡಿಮೆ ಮಾಡ್ಕೊಂಡು ಬಿಡ್ತಿದ್ದೆ. ಆ್ಯಂಡ್ ಈವನ್ ಸ್ವಲ್ಪ ನನಗೆ ಈಗ ಬೆಲ್ಲಿ ಫ್ಯಾಟೂ ಬಂದಿದೆ. ಸೊ ತುಂಬಾ ಚೇಂಜಸ್ ಆಗಿದ್ದಾವೆ ಬಾಡಿಯಲ್ಲಿ. ಸೊ ಮೇನ್ ರೀಸನ್ ಇದಕ್ಕೆ ಹಾರ್ಮೋನಲ್ ಚೇಂಜಸ್ಸಿಂದ. ಸೊ ಯಾವಾಗೆ ನಾನು ಬ್ರೆಸ್ಟ್ ಫೀಡ್ ಸ್ಟಾಪ್ ಮಾಡಿದ್ನಲ್ಲ ಅವಾಗಿಂದನೇ ಈ ಚೇಂಜಸ್ ಎಲ್ಲ ನಾನು ನೋಡಿರೋದು. ಈಗ ಏನಾಗುತ್ತೆ ಅಂದರೆ ಸಡನ್ನಾಗಿ ನಾನು ವೆಯ್ಟ್ ಗೇನ್ ಆಗೋದು ಜಾಸ್ತಿ, ಈ ಬೆಲ್ಲಿ ಏರಿಯಾದಲ್ಲೇ ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ. ಸೊ ಹಾಗಾಗಿನೇ ಓಕೆ, ಈ ಒಂದು ಚಾಲೆಂಜ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವೆಲ್ಲರೂ ಅಂದರೆ ಫಾಲೋ ಮಾಡಿರೋರೆಲ್ಲರಿಗೂ ಯಾವ ಥರ ರಿಸಲ್ಟ್ ಬಂದಿದೆ, ಇಷ್ಟ ಆಯ್ತಾ ಈ ಚಾಲೆಂಜ್ ಅನ್ನೋದು ಕಮೆಂಟಲ್ಲಿ ತಿಳಿಸಿ, ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ರಿಸಲ್ಟ್ಸು ನೋಡಿ ನನಗೂ ಖುಷಿ ಆಗುತ್ತೆ. ಆ್ಯಂಡ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ದೀಪಾವಳಿ. ಎಲ್ಲರ ಲೈಫಲ್ಲೂ ಏನು ಬೆಳಕು ತರಲಿ ಈ ದೀಪಾವಳಿ ಅಂತ ಸೊ ಹಾರೈಸ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಹೊಸ ಚಾಲೆಂಜು, ಇನ್ನೂ ಹೊಸ ರೆಸಿಪೀಸು, ಸೊ ಎಲ್ಲ ಇನ್ಕ್ಲೂಡ್ ಮಾಡೋಣ ಅಂತೆ. ಆ್ಯಂಡ್ ಬಾಯ್, ಟೇಕ್ ಕೇರ್.